ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 20 ಫೆಬ್ರವರಿ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಟಾಪ್ ಗೇನರ್ಸ್ ಯಾರು, ಮತ್ತು ಇದು ಯಾವುದು ವಿಬಾರ್ ಸ್ಟೀಲ್ ಟ್ಯೂಬ್ಸ್ IPOನಲ್ಲಿ ಇವತ್ತು 8 ದಿನದಲ್ಲಿ 3ರಷ್ಟು ಲಾಭ ಕೊಟ್ಟಿದೆ. ಅಂದರೆ ಒಂದು 90,000 ಹೂಡಿಕೆ ಮಾಡಿದರೆ ಹೆಚ್ಚು ಕಡಿಮೆ 2,63,000 ಅಷ್ಟು ಇದು ಲಾಭ ಮಾಡಿಕೊಟ್ಟಿದೆ ಬರೀ 8 ದಿವಸದಲ್ಲಿ. ನೋಡೋಣ ಬನ್ನಿ ಮುಂದೆ. ಫಸ್ಟ್ ನೋಡೋಣ ಬನ್ನಿ ನಿಫ್ಟಿ 50 ಏನಾಯಿತು ಅಂತ. ನಿಫ್ಟಿ 50ನಲ್ಲಿ ಸುಮಾರು 74.70 ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,196 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ನಮ್ಮ ಶೇರ್ ಮಾರ್ಕೆಟು 22,000 ಮೇಲ್ಗಡೆ ಟ್ರೇಡ್ ಮಾಡಿದೆ ಇವತ್ತು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು 349 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ BSE ಸೆನ್ಸೆಕ್ಸ್ ಸುಮಾರು 73,057 ಪಾಯಿಂಟ್ಸ್ನಲ್ಲಿ ಇದು ಟ್ರೇಡ್ ಮಾಡ್ತಾ ಇದೆ. ಇದೊಂದು ದಾಖಲೆನೇ ಅಂತ ಹೇಳ್ಬೋದು. ಅದೇ ರೀತಿ HDFC ಬ್ಯಾಂಕ್ ನೋಡೋದಾದರೆ ಇವತ್ತು ಒಂದು ಒಳ್ಳೆ ಗೇನ್ ಆಗಿದೆ. HDFC ಬ್ಯಾಂಕಲ್ಲಿ ಪ್ರತಿಯೊಂದು ಶೇರಲ್ಲಿ HDFC ಬ್ಯಾಂಕ್ನಲ್ಲಿ ಸುಮಾರು 37 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ನಾವು ಟ್ರೆಂಡಿಂಗ್ ಶೇರ್ಸ್ಗಳು ನೋಡೋದಾದರೆ NHPC ನೋಡ್ಬೋದು. NHPCನಲ್ಲಿ ಸುಮಾರು 2 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಇದು ಒಂದು ಇಂಟ್ರಾಡೇ ಕೊಡ್ತಾ ಇತ್ತು, ಆದರೆ ಇವತ್ತು ಇದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇವತ್ತೇನಾರ ಮಾಡಿದ್ರೆ ಇವತ್ತು ನೋಡಿದ್ರೆ 2 ರೂಪಾಯಿ ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಅದೇ ರೀತಿ IRFCನಲ್ಲಿ ಸುಮಾರು ಹೆಚ್ಚು ಕಡಿಮೆ ಅಲ್ಲೇ ಇತ್ತು ಅನ್ಬೋದು. ಯಾಕೆಂದರೆ ಸುಮಾರು ಒಂದು 15 ಪೈಸಾ ಅಷ್ಟು ಪ್ರತಿಯೊಂದು ಶೇರ್ಲಿ ಇದರಲ್ಲಿ IRFCನಲ್ಲಿ ಇಳಿಕೆ ಆಗಿದೆ. ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡೋದಾದರೆ ಇದರಲ್ಲಿ ಸುಮಾರು 3 ರೂಪಾಯಿ 30 ಪೈಸಾ ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಅಂದರೆ ಇದರಲ್ಲಿ ಇಂಟ್ರಾಡೇನಲ್ಲಿ ಏನಾಗುತ್ತೆ, ಒಂದು 200 ಶೇರ್ಸ್ ತೊಗೊಂಡು 1 ರೂಪಾಯಿಗೆ ಏನಾರ ಸ್ಟಾಪ್ ಲಾಸು ಏನಾರ ಇಟ್ಟರೆ ಇದರಲ್ಲಿ ನೋಡ್ಬೋದು ನಮಗೆ 200ರಿಂದ ಒಂದು 300 ರೂಪಾಯಿ 400 ರೂಪಾಯಿ ಅಷ್ಟು ಇದರಲ್ಲಿ ಲಾಸ್ ಆಗುತ್ತೆ. ಈ ಥರ ಡೇಸ್ ಇದ್ದೇ ಇರುತ್ತೆ. ಇಂಟ್ರಾಡೇ ಟ್ರೇಡ್ ಮಾಡಿದಾಗ ಲಾಸು ರಿಸ್ಕು ಇದ್ದೇ ಇರುತ್ತೆ. ಅದೇ ರೀತಿ ಪೇಟಿಎಮ್ನಲ್ಲಿ ನೋಡ್ಬೋದು. ಇವತ್ತು ಕೂಡ ಇದರಲ್ಲಿ ಒಂದು 5% ಅಷ್ಟು ಏರಿಕೆ ಆಗಿದೆ. ಸುಮಾರು 17 ರೂಪಾಯಿ 90 ಪೈಸಾ ಅಷ್ಟು ಇದರಲ್ಲಿ ಇವತ್ತು ಏರಿಕೆ ಆಗಿದೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗುರುವಾರದಿಂದ ಮಾಡಿದ್ರೂ ಗುರುವಾರ ಅಥವಾ ಶುಕ್ರವಾರದಿಂದ ಮಾಡಿದ್ರೂ ಸುಮಾರು 15% ಏರಿಕೆ ಆಗಿದೆ. ಇದೇ ಶಾರ್ಟ್ ಟರ್ಮ್ ಅಥವಾ ಸ್ಕಾಲ್ಪಿಂಗ್ ಅಂತಲೇ ಹೇಳ್ಬೋದು. ಅಥವಾ ಶಾರ್ಟ್ ಟರ್ಮ್ ಟ್ರೇಡ್ ಮಾಡಿದ್ರೂ ಇದರಲ್ಲಿ ಸುಮಾರು ಲಕ್ಷಕ್ಕೆ ಒಂದು 15,000 ಅಷ್ಟು ಇದರಲ್ಲಿ ರಿಟರ್ನ್ ತೆಗಿಬೋದು. ಹಾಗೆ ಇವತ್ತು ಯಾರೆಲ್ಲ ಟಾಪ್ ಗೇನರ್ಸ್ ಅಂತ ನೋಡೋದಾದರೆ ಇವತ್ತು ನಮ್ಮ ನಿಫ್ಟಿ 50ನಲ್ಲಿ ಯಾರೆಲ್ಲ ಟಾಪ್ ಗೇನರ್ಸ್ ಅಂದರೆ ಪವರ್ ಗ್ರಿಡ್ ಇದರಲ್ಲಿ ಸುಮಾರು 11 ರೂಪಾಯಿ 55 ಪೈಸಾ ಅಷ್ಟು ಏರಿಕೆ ಆಯಿತು ಪ್ರತಿಯೊಂದು ಶೇರಲ್ಲಿ. HDFC ಬ್ಯಾಂಕ್ ಹೇಳಿದಾಗೆ ಇವತ್ತು ಚೆನ್ನಾಗಿ ಮಾಡಿದೆ. ನೋಡಿದ್ರೆ ಸುಮಾರು 37 ರೂಪಾಯಿ 20 ಪೈಸಾ ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ನೋಡ್ಬೋದು ಸುಮಾರು 25 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಆಮೇಲೆ NTPCನಲ್ಲಿ ಸುಮಾರು ಹತ್ತಿರ ಒಂದು 7 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಕೋಟಕ್ ಬ್ಯಾಂಕು ಸುಮಾರು 31 ರೂಪಾಯಿ ಅಷ್ಟು ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ ಸುಮಾರು 24 ರೂಪಾಯಿ 70 ಪೈಸಾ ಅಷ್ಟು ಏರಿಕೆ ಆಗಿದೆ. ಅಪೋಲೋ ಹಾಸ್ಪಿಟಲ್ ಸುಮಾರು 102 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ನೋಡ್ಬೋದು HDFC ಬ್ಯಾಂಕು, ಕೋಟಕ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಮತ್ತು SBI ಲೈಫ್ ಇನ್ಶೂರೆನ್ಸ್ ಇದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತು. ಅದೇ ರೀತಿ ಇಂಡಸ್ ಬ್ಯಾಂಕು ನೋಡ್ಬೋದು. ಇಂಡಸ್ ಬ್ಯಾಂಕು ಬ್ಯಾಂಕಿಂಗ್ನಲ್ಲಿ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಮಾಡಿದೆ. ಇಂಡಸ್ ಬ್ಯಾಂಕು, ಗ್ರಾಸಿಮ್ ಇಂಡಸ್ಟ್ರೀಸ್, ನೆಸ್ಲೆ ಇಂಡಿಯಾ, ಟೆಕ್ ಮಹೀಂದ್ರ, ಅಲ್ಟ್ರಾಟೆಕ್ ಸಿಮೆಂಟ್, ಭಾರತ್ ಪೆಟ್ರೋಲಿಯಂ, ಬಜಾಜ್ ಫಿನಾನ್ಸ್ ಈ ಎಲ್ಲ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಇದು ಆಕ್ಸಿಸ್ S&P ಮ್ಯೂಚುವಲ್ ಫಂಡ್ ನೋಡೋದಾದ್ರೆ 22ನೇ ತಾರೀಕಿದು ಕ್ಲೋಸ್ ಆಗುತ್ತೆ, ನೋಡ್ಕೋಬೋದು. ಅದೇ ರೀತಿ ಇವತ್ತು ವಿಬಾರ್ ಸ್ಟೀಲ್ ಟ್ಯೂಬ್ಸ್ ಬಗ್ಗೆ ಮಾತಾಡೋಣ. 8 ದಿನಗಳಲ್ಲಿ 3ರಷ್ಟು ಹೆಂಗೆ ಲಾಭ ಮಾಡ್ತು ಇದು ಅಂತ ಹೇಳಿದ್ರೆ ಫೆಬ್ರವರಿ 13ರಿಂದ ಫೆಬ್ರವರಿ 15 ತನಕ ಇದು IPO ಅಪ್ಲಿಕೇಶನ್ಸ್ ಓಪನ್ ಇತ್ತು. ರಿಟೇಲ್ ಇನ್ವೆಸ್ಟರ್ಸ್ ಇದರಲ್ಲಿ ಸುಮಾರು 99 ಶೇರ್ಸು ಅಷ್ಟು ಮಾತ್ರ ಇದರಲ್ಲಿ ತೊಗೋಬೋದು. ಮಿನಿಮಮ್ ಅಷ್ಟು ತೊಗೋಬೋದು. ಅದಕ್ಕಿಂತ ಇಷ್ಟು ಲಕ್ಷ ಅಂತ ಇರುತ್ತೆ. ಹೆಚ್ಚು ಕಡಿಮೆ ಒಂದು 2 ಲಕ್ಷದ ಒಳಗಡೆ ಪರ್ಚೇಸ್ ಮಾಡಬೇಕು. 99 ಶೇರ್ಸಿಗೆ ಸುಮಾರು 14,994 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟು ಮಾಡಬೇಕು. ಪ್ರೈಸ್ ಬ್ಯಾಂಡ್ ಬಂದು 141 ರೂಪಾಯಿಂದ 151 ರೂಪಾಯಿ ಇತ್ತು. ಇವತ್ತು ಲೀಸ್ಟ್ ಆಯಿತು. ಇದೇ ಶೇರ್ 149 ರೂಪಾಯಿಂದ 151 ರೂಪಾಯಿಗೆ ಏನು ಇತ್ತು, 151 ರೂಪಾಯಿ ಅಂತಲೂ ತೊಗೊಂಡ್ರು 90,000 ರೂಪಾಯಿ ಹೂಡಿಕೆ ಮಾಡಿದ್ರೆ ಇದರಲ್ಲಿ ಲೀಸ್ಟಿಂಗ್ ಆಯಿತು. ಇವತ್ತು 20ನೇ ತಾರೀಕು, ಇವತ್ತು ಫೆಬ್ರವರಿ 2024 ಲೀಸ್ಟಿಂಗ್ ಆಯಿತು. ಲೀಸ್ಟಿಂಗ್ ಆಗಬೇಕಾದ್ರೆ ಇದು ಪ್ರತಿಯೊಂದು ಶೇರು 442 ರೂಪಾಯಿಗೆ ಹೋಯಿತು. ಅಂದರೆ 151 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರು ಇವತ್ತು ಅದು ಹೋಗಿರೋದು 449 ರೂಪಾಯಿ. ಅಂದರೆ 90,000ಕ್ಕೆ ನಾವೇನಾರು ಶೇರ್ಸ್ ಇದರಲ್ಲಿ ನೀವು ಹೂಡಿಕೆ ಮಾಡಿದರೆ ಸುಮಾರು ಇವತ್ತು 2,63,443 ರೂಪಾಯಿ ಬರುತ್ತೆ. ಅಂದರೆ ಹೆಚ್ಚು ಕಡಿಮೆ 90,000 ರೂಪಾಯಿ ಹೂಡಿಕೆ ಮಾಡಿ ಹತ್ತಿರ 1,73,000 ಅಷ್ಟು ಇದರಲ್ಲಿ ಒಂದು ರಿಟರ್ನ್ಸ್ ತೆಗಿಬೋದಿತ್ತು. ಇದು IPO. ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಇವತ್ತು ಒಂದು ಹೆವಿ ಟ್ರೆಂಡಿಂಗ್ನಲ್ಲಿ ಇತ್ತು. ಇದು ಒಂದು 8-10 ದಿವಸದಿಂದ ತುಂಬ ಟ್ರೆಂಡಿಂಗಲ್ಲೇ ಇದೆ ವಿಬಾರ್ ಸ್ಟೀಲ್ ಟ್ಯೂಬ್ಸ್ IPO. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.